ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೆ ಸಂಗಿ ಕಂಚನ ಭರಣ ವಿರಾಜ ಸುಬೇಶ ಕಾನನ ಕುಂಡಲ ಕುಂಚಿತ ಕೇಶ. ಮಹಾವೀರ್, ಒನ್ ಹೂ ಹ್ಯಾಸ್ ಗ್ರೇಟ್ ಕರೇಜ್, ಧೈರ್ಯ, ಅಸೀಮಿತ ಧೈರ್ಯ ತುಂಬಿಕೊಂಡಂಥವನು. ವಿಕ್ರಮ, ಒನ್ ಹೂ ಏಬಲ್ ಟು ಎಕ್ಸಿಕ್ಯೂಟ್, ಶಕ್ತಿನ ಪ್ರದರ್ಶನ ಮಾಡೋಂಥವನು, ಎಕ್ಸಿಕ್ಯೂಟ್ ಮಾಡೋಂಥವನು. ಬಜರಂಗಿ, ಒನ್ ವಿತ್ ಎ ಸ್ಟ್ರಾಂಗ್ ಬಾಡಿ, ಗಟ್ಟಿಮುಟ್ಟಾದ ದೇಹವನ್ನು ಹೊಂದಿರುವವನು. ಕುಮತಿ ನಿವಾರ ಸುಮತಿ ಕೆ ಸಂಗಿ, ಕೆಟ್ಟ ಸಂಗನ ಬಿಟ್ಟು ಒಳ್ಳೆ ಸಂಘ ಮಾಡುವಂಥವನು. ಒನ್ ಹೂ ಪ್ರೊವೈಡ್ಸ್ ಗುಡ್ ಕಂಪನಿ ಆ್ಯಂಡ್ ಎಲಿಮಿನೇಟ್ಸ್ ಬ್ಯಾಡ್ ಕಂಪನಿ. ವಾಕ್ಯ ಏನೋ ಸಿಂಪಲ್ ಆಗಿದೆ, ಆದರೆ ಇದರಲ್ಲಿ ತುಂಬ ಅರ್ಥ ಇದೆ, ಡೆಪ್ತ್ ಇದೆ. ನಮಗೆ ಕರೇಜ್, ಧೈರ್ಯ ಯಾಕೆ ಬೇಕು? ನಮಗೇನಾದರೂ ಸಮಸ್ಯೆಗಳು ಬಂದಾಗ ಏನಾದರೂ ಪಡಿಬೇಕು ಅಂದರೆ ನಮಗೆ ಧೈರ್ಯ ಬೇಕು. ನಾವು ಏನೇ ಎಕ್ಸಿಕ್ಯೂಟ್ ಮಾಡಬೇಕಂದ್ರೂ ನಮಗೆ ಧೈರ್ಯ ಬೇಕೇ ಬೇಕು. ನಮ್ಮ ಜೀವನದಲ್ಲಿ ನಮ್ಗೆ ಯಾಕೆ ಧೈರ್ಯ ಬೇಕು ಅಂದರೆ, ನಮ್ಮ ಜೀವನದ ಬಹುದೊಡ್ಡ ಚಾಲೆಂಜ್ ಅಂದರೆ ಭಯ. ಆ ಭಯನ ಎದುರಿಸಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕರೇಜ್, ಧೈರ್ಯ. ಒನ್ ಹೂ ಈಸ್ ಏಬಲ್ ಟು ಫೇಸ್ ಟು ಫಿಯರ್, ನಾವು ನಮ್ಮ ಆ್ಯಕ್ಷನ್ ಮೂಲಕ ಭಯನ ಎದುರಿಸಿದ್ರೆ ಅಂಥವನನ್ನು ಮಹಾವೀರ ಅಂತಾರೆ. ಮಹಾವೀರ, ನಾವು ಮಹಾಭಾರತದಲ್ಲಿ ತುಂಬ ಜನ ವೀರರನ್ನು ನೋಡಿದ್ದೀವಿ. ಅದರಲ್ಲಿ ಅರ್ಜುನ, ಅವ್ರ ಮಗ ಅಭಿಮನ್ಯು, ಅವರು ಅತಿರಥ ಮಹಾರಥರ ಜೊತೆ ಎಲ್ಲ ಹೋರಾಡ್ತಾರೆ, ಚಕ್ರವ್ಯೂಹದಲ್ಲಿ ಬಂದಿಯಾಗ್ತಾರೆ, ಸಾಯ್ತಾರೆ, ಆದರೂ ಅವರು ಮಹಾವೀರ. ಅವರು ತಮ್ಮ ಶಕ್ತಿನ ಎಕ್ಸಿಕ್ಯೂಟ್ ಮಾಡಿದರು. ಅವರಿಗೆ ಚಕ್ರವ್ಯೂಹ ಭೇದಿಸುವ ಸೀಕ್ರೆಟ್, ಒಳಗಡೆ ಯಾವ ರೀತಿ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು, ಆದರೆ ಬರೋದು ಗೊತ್ತಿರಲಿಲ್ಲ. ತಾಯಿಯ ಗರ್ಭದಲ್ಲಿದ್ದಾಗಲೇ ಅವರು ಅದನ್ನು ತಿಳ್ಕೊಂಡಿದ್ರು, ಆದರೆ ಗೊತ್ತಿದ್ದಂತಹ ವಿಚಾರನ ಎಕ್ಸಿಕ್ಯೂಟ್ ಮಾಡ್ತಾರೆ. ಮಹಾವೀರ ಅಂದರೆ ಒನ್ ಹೂ ಹ್ಯಾಸ್ ಗ್ರೇಟ್ ಕರೇಜ್, ಅಸೀಮಿತ ಧೈರ್ಯವುಳ್ಳಂಥವನು. ವಿಕ್ರಮ, ಒನ್ ಹೂ ಈಸ್ ಎಕ್ಸಿಕ್ಯೂಟ್ ಒನ್ ಹೀಸ್ ಐಡಿಯಾ, ತನ್ನ ಐಡಿಯಾನ, ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಬರುವಂಥವನು ವಿಕ್ರಮ. ಒನ್ ಹೂ ಈಸ್ ಏಬಲ್ ಟು ಎಕ್ಸಿಕ್ಯೂಟ್, ನಮ್ಮಲ್ಲೂ ಎಲ್ಲ ರೀತಿಯ ಸಾಮರ್ಥ್ಯ ಇದೆ, ಆದರೆ ನಾವು ಸಾಧಿಸಲಿಕ್ಕೆ ಯೋಗ್ಯರಾಗಿದ್ದೀವ, ಯೋಗ್ಯತೆ ಇದೆಯಾ? ಆ ಯೋಗ್ಯತೆನ, ಆ ಸಾಮರ್ಥ್ಯನ ಪೂರ್ತಿಯಾಗಿ ಉಪಯೋಗಿಸ್ಕೊತಾ ಇದ್ದೀವ? ಬಜರಂಗಿ, ಇದು ಹನುಮಂತನ ಪ್ರೀತಿಯ ಹೆಸರು. ಬಜರಂಗಿ, ಇದು ಸಂಸ್ಕೃತದ 2 ಶಬ್ದದಿಂದ ಜೋಡಣೆ ಆಗಿರೋಂಥದ್ದು. ವಜ್ರ ಅಂಗಿ, ಬಜರಂಗಿ, ಯಾಕಂದರೆ ಇಂದ್ರ ಪೆಟ್ಟು ಕೊಟ್ಟಾಗ ಅದನ್ನು ತಡೆದುಕೊಂಡಂತಹ ಶರೀರ ಅದು, ಹಾಗಾಗಿ ವಜ್ರಕಾಯ ಬಜರಂಗಿ. ವಜ್ರ, ಇದಕ್ಕೆ ಡೀಪರ್ ಮೀನಿಂಗ್ ಇದೆ. ನಮ್ಮ ಒಳಗಡೆ ಇರುವಂತಹ ಕ್ರಿಯೇಟಿವ್ ಪೊಟೆನ್ಷಿಯಲ್ ಏನಿದೆ ಅದನ್ನು ವೀರ್ಯ ಅಂತಾರೆ. ಅದು ನಮ್ಮ ಬಾಟಮ್ ಆಫ್ ದ ಸ್ಪೈನ್, ಕೆಳಗಡೆಯಿಂದ ಅದನ್ನು ಮೇಲ್ಗಡೆ ಹರಿಸಿದಾಗ, ಎಲ್ಲ ಚಕ್ರದ ಮೂಲಕ ಅದರ ಟಾಪ್ ಲೆವೆಲ್ನ ತಲುಪಿದಾಗ, ಯೋಗಿಕ್ ಪ್ರೊಸೆಸ್ ಮೂಲಕ ಅದನ್ನು ನಾವು ಮೇಲ್ಗಡೆ ಹರಿಸಿದಾಗ ಏನು ಚಕ್ರಗಳಿದ್ದಾವೆ, ಟಾಪ್ ಲೆವೆಲ್ನ ಚಕ್ರ ತನಕ ಅದನ್ನು ಹರಿಸುವ ಸಾಮರ್ಥ್ಯ ಬಂದಾಗ ಆವಾಗಲೇ ಈ ವಜ್ರ ಕಾಯ ಅಂದರೆ ಏನಂತ ಅರ್ಥ ಆಗೋದು. ಇದು ಕೇವಲ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ವಜ್ರ ಅಂಗಿ ಬಜರಂಗಿ, ಆ ಶಕ್ತಿನ ಮೇಲ್ಹರಿಸೋದು. ಆವಾಗಲೇ ನಮ್ಮ ಹೈಯರ್ ಸ್ಟೇಟಿಗೆ ತಲುಪಲಿಕ್ಕೆ ಸಾಧ್ಯ. ಬಜರಂಗಿ ಅಂದರೆ ಸೀಕ್ರೆಟ್ ಆಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ನಾವು ನಮ್ಮ ಪೊಟೆನ್ಷಿಯಲ್ನ, ವೀರ್ಯನ ದಿನದ ಡೇ ಟು ಡೇ ಲೈಫ್ನಲ್ಲಿ ರಿಲೀಸ್ ಮಾಡ್ತಾ, ಡಿಸ್ಟ್ರಾಕ್ಷನ್ ಆಗ್ತಾ ವೇಸ್ಟ್ ಮಾಡಿದ್ರೆ ನಮಗೆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮೇಲೆ ಹರಿಸ್ತಾ ನಮ್ಮಲ್ಲಿ ಆತ್ಮವಿಶ್ವಾಸ ತುಂಬಿ ತುಳುಕ್ತದೆ. ಇಲ್ಲಿ ಹನುಮಾನ್ಜಿ ಹೈಯೆಸ್ಟ್ ಕಾನ್ಫಿಡೆನ್ಸ್ನ ಸಿಂಬಲ್, ಐಕಾನ್. ಹೇಗೆ ನಾವು ಈ ಡಿಸ್ಟ್ರಾಕ್ಷನ್ನಿಂದ ತಪ್ಪಿಸ್ಕೊಳ್ಳೋದು, ಅದಕ್ಕೆ ಹೇಳೋದು ಕುಮತಿ ನಿವಾರ ಸುಮತಿ ಕೆ ಸಂಗಿ, ಸಜ್ಜನರ ಸಹವಾಸ ಮಾಡಿ. ಕುಮತಿ, ಕು ಅಂದರೆ ಬ್ಯಾಡ್, ಕೆಟ್ಟ, ಮತಿ ಅಂದರೆ ಜಜ್ಮೆಂಟ್, ಕೆಟ್ಟವರ ಸಂಘ ಬಿಟ್ಟು ಒಳ್ಳೆಯವರ ಸಂಘ ಮಾಡೋದು. ನಮ್ಮೆಲ್ಲ ವ್ಯವಹಾರ ನಾವೇನಿದ್ದೀವಿ ಈಗ, ಅದೆಲ್ಲ ನಮ್ಮ ಕಂಪನಿ, ನಮ್ಮ ಜೊತೆಗಾರರು ಯಾವ್ಯಾವ ರೀತಿ ಇದ್ದಾರೆ, ಯಾವ್ಯಾವ ವಾತಾವರಣದಲ್ಲಿ ಬೆಳೆದಿದ್ದೀವಿ ಅನ್ನೋದರ ಫಲ. ನಾವು ಒಳ್ಳೆ ಜನರ ಸಹವಾಸದಲ್ಲಿದ್ದೀವಿ ಅಂದರೆ ನಮ್ಮ ಜೀವನ ಚೆನ್ನಾಗಿರ್ತದೆ.
ನಾವು ಕೆಟ್ಟ ಜನರ ಸಹವಾಸದಲ್ಲಿ ಇದ್ದೀವಿ ಅಂದರೆ ನಮ್ಮ ಜೀವನ ನಡೀತಾ ಇರ್ತದೆ. ಒಳ್ಳೆಯವ್ರನ್ನ ಎಲ್ಲಿ ಹುಡುಕ್ತೀರಾ? ಅದೇ ಸುಮತಿಗೆ ಸಂಗಿ, ಅದೇ ಹನುಮಂತನ ಸ್ನೇಹ ಮಾಡಿ, ಜೀವನದಲ್ಲಿ ಒಳ್ಳೆಯದಾಗ್ತದೆ. ಈ ಹನುಮಾನ್ ಚಾಲಿಸ ಯಶಸ್ಸಿನ ಕಡೆಗೆ ದಾರಿ. ನಾವು ಬರೀ ಈ ಹನುಮಾನ್ ಚಾಲಿಸನ ಅರ್ಥ ಮಾಡ್ಕೊಂಡು ಚಾಂಟಿಂಗ್ ಮಾಡೋದ್ರಿಂದ, ಪಠಿಸೋದ್ರಿಂದ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆಯ ಸಂಗತಿಗಳು ಬರ್ತಾ ಹೋಗ್ತವೆ. ನಾವು ಸಹ ಯಶಸ್ಸಿನ ಕಡೆ ಸಾಗ್ತಾ ಹೋಗ್ತೀವಿ.